ಓಕೆ, ಈಗ ಹೊರಗಡೆ ಇನ್ನೊಂದು ಕೇಳಿ ಬರ್ತಾ ಇದೆ, ಈ ಸತಿ ಗೆದ್ರೆ ಲೇಡಿ ಕಂಡೀಷನ್ ಗೆಲ್ತಾರೆ ಅಂತ. ಚಾನ್ಸ್ ಇಲ್ಲ ಸರ್. ರನ್ನರ್ ಅಪ್ ಆಗ್ತಾರೆ ಅಂತ ನಾನು ಇವಾಗಲೇ ಹೇಳಿದ್ದೀನಿ. ಅಶ್ವಿನಿ ಮೇಡಮ್ ರನ್ನರ್ ಅಪ್ ಆಗ್ತಾರೆ. ಬಟ್ ಗಿಲ್ಲಿ ನಟ ಅಂತೂ ನಮ್ಮ ಕಡೆಯಿಂದ ಕಾನ್ಫಿಡೆಂಟ್ ಇದೆ ಸರ್. ಈಗ ಒಬ್ರು ಭವಿಷ್ಯ ನುಡಿದಿದ್ದಾರೆ, ಈ ಸತಿ ಲೇಡಿ ಗೆಲ್ತಾರೆ ಅಂತ. ಸರ್ ಭವಿಷ್ಯ ನೋಡಕ್ಕೆ ಏನು ಸರ್, ಭವಿಷ್ಯ ನಮ್ಮ ಭವಿಷ್ಯ ನಾವೇ ಕಲ್ಪಿಸೋಕ್ಕಾಗಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕಲ್ವರ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರು ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೇ ಅಂದ್ರೂ ಗಿಲ್ಲಿ ನಟ ಅವ್ರ ಮುಂದೆ ಇನ್ಯಾರೂ ಇಲ್ಲ ಸರ್. ಗಿಲ್ಲಿ ನಟನೇ ಗೆಲ್ತಾರೆ ಅಂತ ನಾನು ಭವಿಷ್ಯ ಹೇಳ್ತಿದ್ದೀನಿ. ನಾನು ಭವಿಷ್ಯ ಹೇಳ್ತಿದ್ದೀನಿ ಗಿಲ್ಲಿ ನಟ ಗೆಲ್ತಾರೆ ಅಂತ. ಈಗ ಹಳೆ ಸೀಸನ್ಗಳನ್ನ ನೋಡಿದಿರಾ? ಖಂಡಿತ ನೋಡಿದಿರಾ? ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್? ಡಿಫ್ರೆನ್ಸ್ ಗೇಮಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಮತ್ತೆ ಇಲ್ಲಿ ನಡ್ಕೊಂತಾರ ರೀತಿನೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಏನಂದ್ರೆ ಎಲ್ಲ ರೀತಿಲೂ ಅಷ್ಟೇ ಜನಗಳು ಅವ್ರು ಅಟ್ರಾಕ್ಟ್ ಮಾಡ್ತಾ ಇರೋದು, ಎಲ್ಲಾರನ್ನೂ ಇಷ್ಟಪಡ್ತಾ ಇರೋದು, ಯಾರ್ಯಾರನ್ನ ಇಷ್ಟಪಡ್ತಾ ಇದ್ದಾರೆ, ಯಾರ್ಯಾರು ಕೋಪ ಇದ್ದಾರೆ, ನ್ಯಾಚುರಲ್ ಬಂದಿದೆ ಇಲ್ಲಿ. ಇಷ್ಟು ಸೀಸನ್ ನಡೆದಿದೆಯಲ್ಲ, ಇದಕ್ಕೆಲ್ಲದಕ್ಕಿಂತ ಇಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿದೆ. ಇದು ಡಿಫ್ರೆಂಟ್ ಇದೆ ಅಲ್ಲಿ. ಅಂದ್ರೆ ಇನ್ನೊಂದು, ಈ ಸೀಸನ್ ಅವ್ರಿಗೆ ಗೇಮೇ ಅರ್ಥ ಆಗ್ತಲ್ಲ ಅನ್ನೋ ಒಂದು ಮಾತಿದೆ. ಎಲ್ಲರಿಗೂ ಈ ಸೀಸನ್ ಅವ್ರಿಗೆ ಗೇಮೇ ಅರ್ಥ ಆಗ್ತಲ್ಲ. ಎಲ್ಲರಿಗೂ ಇಲ್ಲ, ಒಂದು 4 ಜನಕ್ಕೆ ಮಾತ್ರ. ಹೆಸರುಗಳು ಗೊತ್ತಿಲ್ಲ ನನಗೆ, ದಯವಿಟ್ಟು ಬೇಜಾರಾಗಬೇಡಿ. ಒಂದು 4 ಜನಕ್ಕೆ ಮಾತ್ರ ಕಾಂಪಿಟೇಟಿವ್ ಗೊತ್ತಿಲ್ಲ ಅವ್ರಿಗೆ. ಗೇಮ್ಸು ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಬಟ್ ಮಿಕ್ದವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಗಿಲ್ಲಿ ನಟ ಅವ್ರಿಗೆ, ಅಶ್ವಿನಿ ಮೇಡಮ್ಗೆ, ರಕ್ಷಿತಾಗೆ, ಇವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಅವ್ರು ಅದ್ರ ಪ್ರಕಾರನೇ ಆಡ್ತಾ ಇದ್ದಾರೆ. ಕಾವ್ಯ ಅವರು ಬಿಡಿ ಸರ್, ಅವರು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ಅವರು ಗಿಲ್ಲಿ ನಟ ಅವ್ರು ನಿಕ್ಕೊಂಡು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ಅವರು ಜೊತೆಯಲ್ಲಿ ಇರೋರ್ಗೂ ತುಂಬ ಹೈಲೈಟ್ ಆಗಿದ್ರು. ಈಗ ಅವ್ರನ್ನೇನೋ ಬಿಟ್ಟರೆ ಅಂದರೆ ಅವ್ರು ಗಿಲ್ಲಿ ನಟ ಇವರು ಇರೋದ್ರಿಂದ ಅವರು ಇದ್ದಾರೆ ಇದು ಬಿಗ್ ಬಾಸಲ್ಲಿ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ನಾಮಿನೇಷನ್ ಆಗಿ ಬಂದಿರೋರು ಆಚೆಗೆ. ಇಲ್ಲ ಸರ್, ಅವ್ರಿಗೆ ಬೇಕಾಗಿರೋ ರೀತಿ ಅಂದರೆ ಅವ್ರಿಗೆ ಬೇಕಾಗಿರೋ ಥರ ಆಡ್ತಾ ಇದ್ದಾರೆ ಖಂಡಿತ. ಬಟ್ ಎಲ್ಲರಿಗೂ ಅನುಕೂಲ ಆಗೋ ಥರ ಅವ್ರು ಆಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋ ಫೇವರ್ ಆಗಿ ಇಂಥವ್ರಿಗೆ ಹಿಂಗೆ ಫೇವರ್ ಆಗಿ ಆಡ್ತಾ ಇದ್ದಾರೆ ಬಿಟ್ಟರೆ ಟೀಮ್ಗೋಸ್ಕರ ಅವ್ರು ಆಡ್ತಾ ಇಲ್ಲ. ಅಶ್ವಿನಿ ಗೌಡ ಅವರು ಸೈಲೆಂಟ್ ಆದರೆ ನೋಡೋಕ್ಕಾಗಲ್ಲ. ಅಂದರೆ ಸೈಲೆಂಟ್ ಆದರೂ ಅದರಲ್ಲೂ ಏನಾದರೂ ಗಿಮಿಕ್ ಇಟ್ಟಿರ್ತಾರೆ ಅಂತ ಜನಗಳು ಅರ್ಥ ಮಾಡ್ಕೋಬೇಕಷ್ಟೇ. ಬಟ್ ಅದರಲ್ಲಿ ಏನಾದರೂ ಒಂದು ಗಿಮಿಕ್ ಇಟ್ಟಿರ್ತಾರೆ ಅವರು. ಸೈಲೆಂಟಲ್ಲೂ ಒಂದು ಅರ್ಥ ಇದೆ ಅಂತ ಅವ್ರು ತೋರಿಸ್ತಾ ಇದ್ದಾರೆ ಅಷ್ಟೇ. ಕಿಚ್ಚ ಬಾಸ್ ಹೆಂಗಿರ್ತಾರೆ ಆ ಥರ ಅವ್ರು ಸೈಲೆಂಟಾಗಿ ಏನಾದರೂ ಒಂದು ಒಳಗಡೆಯಿಂದ ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ನಾವು. ಈಗ ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಾ ಇದ್ದಾರೆ ಇಲ್ಲಿನ. ಏನು ಅನ್ಸುತ್ತೆ? ಎಲ್ಲರೂ ಸುಮ್ಮನೆ ಮುಗಿಬೇಕು. ಟಫ್ ಕಾಂಪಿಟೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಟಾಪ್ 5 ಅದೇ ಸರ್. ವಿನ್ನರು ಗಿಲ್ಲಿ ನಟ ಅವರು, ರನ್ನರ್ ಅಪ್ ಅಶ್ವಿನಿ ಮೇಡಮು. ಇದು ನೆಕ್ಸ್ಟ್ ಬರೋರೆಲ್ಲ ರಕ್ಷಿತಾ ಅವರು ಬರ್ಬೋದು, ಮತ್ತು ಇವ್ರು ಲೇಡೀಸ್ ಎಲ್ಲ ಬರ್ಬೋದು ಸರ್. ಆದರೆ ಮೇನ್ ಬರೋದು ಇವರಿಬ್ಬರು ನನ್ನ ಅನಿಸಿಕೆ ಸರ್. ರಘು ಅವರು ತುಂಬ ಕ್ವಾಲಿಟಿ. ಅದೇ ನೀವು ಕೇಳಿದ್ರಲ್ಲ ಟಾಪ್ 5 ಅಷ್ಟರೊಳಗಡೆ ಅವರು ಇದ್ದಾರೆ ಸರ್. ರಘು ಅವರು ಇರ್ತಾರೆ, ಖಂಡಿತ ಇರ್ತಾರೆ. ಟಾಪ್ 5 ಒಳಗಡೆ ರಘು ಅವರು ಇರ್ತಾರೆ, ಖಂಡಿತ ಇರ್ತಾರೆ ಅವರು. ಅಟ್ಲೀಸ್ಟ್ ಟಾಪ್ 3 ಇಲ್ಲ 4 ಆದರೂ ಬಂದೇ ಬರ್ತಾರೆ ಅವರು. ಧನುಷ್ ಅವರು ಗ್ಯಾಮ್ಲಿಂಗ್ಗೆ ಅವರು ಆ ಕಡೆ ಈ ಕಡೆ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಗೇಮಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರು ಏನು ಫ್ರೀಕ್ವೆನ್ಸಾಗಿ ಆಡ್ತಾ ಇದ್ದಾರೆ, ಬಟ್ ಅಷ್ಟು ಇದರಲ್ಲಿ ಇಲ್ಲ ಸರ್. ಮಾಳೂರು ಲೋಕಲ್ ಪರ್ಸನ್ನು. ಅವರು ಯಾರು ಈ ಥರ ಜನಗಳ ಮುಂದೆ ಮತ್ತು ಮೀಡಿಯಾ ಮುಂದೆ ಎಲ್ಲ ಇದು ಮಾಡಿದವರೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಕಾಂಪಿಟೇಷನ್ ತುಂಬ ಟಫ್ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಸರ್ ಅವ್ರಿಗೆ. ಲಕ್ಕಲ್ಲಿ ಖಂಡಿತ ಲಕ್ಕಲ್ಲಿ ಬಂದಿರೋದು ಅವರು. ತುಂಬ ಲಕ್ಕು. ಅದು ಯಾವ ಲಕ್ಕು ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಾಧ್ಯ ಇಲ್ಲ ಲಕ್ಕು. ಆ ಲಕ್ಕಲ್ಲಿ ಬಂದಿದ್ದಾರೆ ಅವರು. ಗಿಲ್ಲಿ ನಟ ಹೀರೋನೇ ಗಿಲ್ಲಿ ನಟ. ಬಿಗ್ ಬಾಸ್ ಫಿಲಮಲ್ಲಿ ಬಿಗ್ ಬಾಸ್ ಆಚೆಗಡೆ ಕಿಚ್ಚ ಬಾಸು, ಬಟ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟನೇ ಹೀರೋ ಈ ಸೀಸನ್ ಅಲ್ಲಿ. ವಿಲನ್ನು ಯಾರು ಅಂತ ಹೇಳಾರೆ ಎಲ್ಲ ರಜತ್. ಕಾಂಪಿಟೇಟರ್ ರಜತ್, ಪ್ರೆಸೆಂಟ್ ರಜತ್. ಲೇಡಿ ವಿಲನ್ನು ಅಶ್ವಿನಿ ಮೇಡಮ್. ಹೇಳಂಗೇ ಇಲ್ಲ ಮಾತಾ ಅದ್ರ ಬಗ್ಗೆ. ಆಪೋಸಿಟ್. ಬಟ್ ಅಶ್ವಿನಿ ಮೇಡಮ್ ಮಾಡಿದ್ದೇನು ಅಂದರೆ ಗಿಲ್ಲಿ ನಟ ಅವ್ರ ಜೊತೆ ಒಂದ್ಸತಿ ಸಾಥ್ ಕೊಟ್ಟರು. ಈ ರಜತ್ ಅವ್ರು ಬಂದಾಗ ಅವ್ರಿಗೆಲ್ಲ ಕಾಂಪಿಟೇಷನ್ ಕೊಟ್ಟರು. ಅವ್ರು ತುಂಬ ಇದು ಮಾಡಿದ್ದಾರೆ. ಆ ಟೈಮಿಂದ ಸ್ವಲ್ಪ ಅವರು ಕಾಂಪ್ರೂವ್ ಆಗಿದ್ದಾರೆ. ಬಟ್ ಏನೇ ಅಂದರೂ ಆಪೋಸಿಟ್ ರಜತ್ ಇವರು ಅವರ ಅನ್ನೋ ಇದರಲ್ಲಿ ಕನ್ಫ್ಯೂಷನಲ್ಲಿ ಎಲ್ಲರೂ ಇದ್ದಾರೆ. ಬಟ್ ನಮಗೆ ತುಂಬ ಹೋಪ್ ಇರೋದು ಗಿಲ್ಲಿ ನಟ ಅವ್ರ ಮೇಲೆ ಸರ್. ಹೀರೋಯಿನ್ನು ಅಶ್ವಿನಿ ಅವರು. ಹೀರೋಯಿನ್ ಚಾನ್ಸ್ ಯಾರು ಕೊಡೋಕ್ಕಾಗಲ್ಲ ಬಿಡಿ ಸರ್. ಅಲ್ಲಿ ಏನು ಅಶ್ವಿನಿ ಅವರು ಆ ರೇಂಜ್ಗೆ ಯಾರು ಇಲ್ಲ. ಅದೇ ಹೇಳಿದ್ರಲ್ಲ ಯಾರವರು ಗಿಲ್ಲಿ ನಟ ಕಾವು ಕೊಡ್ತಾ ಇದ್ರು. ಬಟ್ ಅಷ್ಟು ಅವ್ರನ್ನ ಬಿಟ್ಟ ಮೇಲೆ ಅವ್ರಿಗೆ ರಫ್ ಇದು ಮಾಡಿದ್ಮೇಲೆ ಅಷ್ಟು ಆ ಅನಿಸಿಕೆ ಬರ್ತಾ ಇಲ್ಲ ಯಾರಿಗೂ. ಎತ್ತು ಎಲ್ಲದರಲ್ಲೂ ಗಿಲ್ಲಿ ನಟನೇ ಸರ್ ನಮ್ಮ ಫೇವರು. ಕಾಮಿಡಿ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಪ್ರತಿಯೊಂದರಲ್ಲೂ ಗಿಲ್ಲಿ ನಟ ಅವರು ಸರ್.
ಫ್ರೆಂಡ್ ಕ್ಯಾರೆಕ್ಟರ್ ಆದ್ರೆ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಅವರು ರಘು ಸರ್ ತುಂಬ ಫ್ರೆಂಡ್ ಆಗಲಿ ಅಫಿಷಿಯಲ್ ಆಗಲಿ ಮತ್ತು ಮೆಚುರಿಟಿಲಿ ಆಗಲಿ ಪ್ರತಿಯೊಂದರಲ್ಲೂ ರಘು ಅವ್ರು ಬರ್ತಾ ಇದ್ದಾರೆ. ಬಟ್ ಏನಂದರೆ ಕಾಂಪಿಟೇಟಿವ್ ಇದರಲ್ಲಿ ಎಲ್ಲದರಲ್ಲೂ ರಘು ಅವ್ರು ತುಂಬ ಮುಂದೆ ಇದ್ದಾರೆ. ಎಲ್ಲ ಜನ ಒಪಿನಿಯನ್ನು ಮತ್ತು ಆಡ್ತಾರೆ ಬರೀ ಕಾಂಪಿಟೇಷನ್ನೇ ಹೋಗ್ಬಾರ್ದು ಸರ್. ಕಾಮಿಡಿ ಇರಬೇಕು, ಪ್ರತಿಯೊಂದು ಇರಬೇಕು ಅಲ್ಲಿ. ಈ ವಯಸ್ಸು ನೋಡ್ಕೊಳ್ಳೋದಾದ್ರೆ ಗಿಲ್ಲಿ ನಟ ಅವರು ಮುಂಚೂಣಿಯಲ್ಲೇ ಇದ್ದಾರೆ. ತಂಗಿ ಕ್ಯಾರೆಕ್ಟ್ರು ರಕ್ಷಿತಾ ಮನೆ ತಂಗಿ ಅಲ್ಲಿ ವಂಶ ಕುಡಿ ಅಲ್ಲಿ ಇದಾರಲ್ಲ, ಇನ್ಯಾರು ಬೇಕು ಸರ್ ಅಲ್ಲಿ? ರಕ್ಷಿತಾನೆ ಖಂಡಿತ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು ಈ 5th ಇದರಲ್ಲಿ 4 ಜನದ ಹೆಸರು ಹೇಳಿದ್ದೀನಿ ಸರ್. ಫಸ್ಟು ಗಿಲ್ಲಿ ನಟ, ಅಶ್ವಿನಿ ಮೇಡಮು, ರಕ್ಷಿತಾ, ರಘು ಸರ್. ಇದ್ರ ಮೇಲೆ ಯಾರು ಬಂದ್ರು ಅದು ಜನಗಳ ಒಪಿನಿಯನ್. ಧ್ರುವಂತು ಅಲ್ಲ, ಇದು ಮೀಡಿಯಾ ನಾನು ಮಾತಾಡಬಾರ್ದು. ಬಟ್ ಈ ಇರೋದ್ರಲ್ಲಿ ಏನು ಅಂದರೆ ನಮ್ಮ ಜಮೀರ್ ಸಾಹೇಬ್ರು ಮಗ ಇದ್ದಾರಲ್ಲ, ಆ ಲೆಕ್ಕಾಚಾರಕ್ಕೆ ಬರ್ತಾರೆ ಅವರು. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಆ ಲೆಕ್ಕಾಚಾರಕ್ಕೆ ಬರ್ತಾರೆ ಅವರು. ಜಾಹಿದ್ ಖಾನ್, ಎಸ್, ಆ ಲೆಕ್ಕಾಚಾರಕ್ಕೆ ಬರ್ತಾರೆ. ಬಟ್ ಓಕೆ ಸರ್, ಪರವಾಗಿಲ್ಲ. ಬಟ್ ಟಾಪ್ 5 ಬಂದ್ರೂ ಬರ್ಬೋದು ಅವರು, ಹೇಳಕ್ ಬರಲ್ಲ. ಬೇರೆಯವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಬಟ್ ಅವ್ರು ಓಕೆ ಅನ್ಸುತ್ತೆ. ಬಿಗ್ ಬಾಸ್ ಈ ಸೀಸನ್ ಅಲ್ಲ, ಕಾವು ಗೆಲ್ಬಾರ್ದು, ಯಾವುದೇ ಕಾರಣಕ್ಕೂ ಗೆಲ್ಬಾರ್ದು. ಎಲ್ಲ ನಮ್ಮ ಎಂಟರ್ಟೈನ್ಮೆಂಟ್ ಕೊಡಬೇಕು, ಕಾಮಿಡಿ ಮಾಡಬೇಕು, ಎಲ್ಲದರಲ್ಲೂ ಇರಬೇಕು. ಬಟ್ ಜೊತೆಲಿದ್ದಾರೆ ಅವನು. ಏನು ಈಗ ಗಿಲ್ಲಿ ನಟ ಅವ್ರು ಸರ್, ನೀವು ಕ್ಯಾಶುವಲ್ ಆಗಿರ್ತೀವಿ, ಎಲ್ಲರ ಜೊತೆ ಕ್ಯಾಶುವಲ್ ಆಗಿರ್ತೀವಿ, ಹಂಗನ್ಬಿಟ್ಟು ಅವ್ರನ್ನ ಅದನ್ನ ಅಡ್ವರ್ಟೈಸ್ಮೆಂಟ್ ತೊಗೊಂಡು ಅವ್ರಿಗೇನೋ ಬೇಕಾದಾಗ ಮಾತ್ರ ಉಪಯೋಗಿಸ್ಕೊಂಡು ಬೇಡದಿಲ್ದಾಗ ಬೇಡ ಅನ್ನೋ ಥರ ಮಾಡಬಾರ್ದು ಅಲ್ವರಾ? ಎಲ್ಲದರಲ್ಲೂ ಉಪಯೋಗಿಸ್ಕೊಂತ ಇದ್ರೆ ಅನ್ನೋದು ಅದು ತಪ್ಪರ್ಥ ಆಗುತ್ತೆ. ಓಕೆ, ಬಟ್ ಏನಂದರೆ ಜೊತೆಲಿ ಇರ್ಬೇಕಾದ್ರೆ ಅವ್ರ ಜೊತೆ ಚೆನ್ನಾಗಿರ್ಬೇಕಲ್ವರಾ? ಅವ್ರು ಏನು ಒಂದು ಸಣ್ಣ ಏನು ಬೇಕು ಅಂತ ಅವ್ರ ಮೇಲೆ ಏನು ಅವ್ರು ಏನು ಬೀಳ್ತಾ ಇಲ್ಲ, ಏನು ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವ್ರು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದಾರೆ. ನಾಮಿನೇಟ್ ಖಂಡಿತ ಅವ್ರು ಗಿಲ್ಲಿ ನಟ ಅವ್ರು ಇರೋದ್ರಿಂದ ಅವ್ರು ಇರೋದು ಅಂತ ನಾನು ಹೇಳಿದೆ ಅವಾಗಲೇ. ಈ ಸಲ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಮತ್ತೆ ಗಿಲ್ಲಿ ನಟ ಯಾರಿಂದ TRP ಬರ್ತಾ ಇದೆ ಅಂತ ಇಬ್ಬರಿಂದನೂ ಬರ್ತಾ ಇದೆ. ಅವ್ರಿಬ್ರು ಇರೋದ್ರಿಂದ ನಡ್ಸ್ಕೊಂಡು ಕೊಡ್ತಾ ಇರೋದು ಕಿಚ್ಚ ಬಾಸ್ ಅವರು, ಗಿಲ್ಲಿ ನಟ ಅವರು ಅಲ್ಲಿ ನಡೀತಾ ಇರೋದು. ಅವ್ರು ಆಡ್ತಾ ಇರೋದ್ರಿಂದ ಇವ್ರು ನಡ್ಸ್ಕೊಂಡು ಕೊಡ್ತಾ ಇರೋದ್ರಿಂದ ಬರ್ತಾ ಇದೆ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ ಗಿಲ್ಲಿ ನಟ ಜಿ ಕನ್ನಡ ನಂಬರ್ 1 ಆಯ್ತು, ಕಲರ್ಸ್ ಕನ್ನಡ ಬಂದಾಗ ಕಲರ್ಸ್ ಕನ್ನಡ ನಂಬರ್ 1 ಈಗ ಬಿಗ್ ಬಾಸ್ ಸೀಸನ್ ನಂಬರ್ 1 ಆಗೋ ಬದಲು ಕಲರ್ಸ್ ಕನ್ನಡ ನಂಬರ್ 1 ಆಗಿದೆ ಸರ್. ಖಂಡಿತ ಗಿಲ್ಲಿ ನಟದಿಂದ ಅಶ್ವಿನಿ ಮೇಡಮ್ ಇಂದಾನೆ ಆಗಿದೆ. ಕಿಚ್ಚ ಬಾಸ್ ಇಂದ ಮೇಯ್ನು. ಬಟ್ ಅವ್ರು ನಡ್ಸ್ಕೊಂಡು ಕೊಡ್ತಾ ಇರೋದ್ರಿಂದ ಇವರಿಬ್ರು ಕಾಂಪಿಟೇಟರ್ ಇಲ್ಲಿ ಪ್ಲೇಯರ್ಸ್ ಇರೋದ್ರಿಂದ ಇವರಿಬ್ಬರಿಂದ ಮೇನ್ ಆಗಿದೆ. ಖಂಡಿತ ಕಿತ್ತಾಡೋದಕ್ಕಿಂತ ಅವ್ರು ಹೊಂದಾಣಿಕೆ ಆಗ್ಬಿಟ್ರೆ ಇವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೋದು. ಇವರಿಬ್ರು ಒಂದಾಗ್ಬಿಟ್ರೆ ಇವರೆಲ್ಲ ಯಾರು ಲೆಕ್ಕಕ್ಕೆ ಬರಲ್ಲ. ಗಿಲ್ಲಿ ನಟ ಗಿಲ್ಲಿ ನಟ ನಮ್ಮ ಲೋಕಲ್ ಅವರು ಸರ್. ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ಎಲ್ಲ ಕಾಂಪಿಟೇಟಿವ್ ಚೆನ್ನಾಗಿದೆ. ಬೇರೆ ಯಾರು ಅವ್ರ ಕಾಂಪಿಟೇಟರ್ ಯಾರು ಇಲ್ಲ, ಯಾರು ಕೊಡೋಕೆ ಆಗಲ್ಲ ಅವ್ರ ಕೈಲಿ. ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಅವರೆಲ್ಲ. ಖಂಡಿತ ಒನ್ ಮ್ಯಾನ್ ಶೋ ಆಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ದಿವಸ ಟಫ್ ಇದೆ. ಬಟ್ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಆಡಿದ್ರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಗಿಲ್ಲಿ ನಟ ಅವ್ರಿಗೆ. ನಮ್ದು ಎಗ್ಗುಂದ, ಅದು ಹೊಸಪೇಟೆ. ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ರಜತ್ ತುಂಬ ರ್ಯಾಶ್ ಮಾಡ್ತಾ ಇದ್ದಾರೆ. ರಜತ್ ಅವರು ಆಡ್ತಾರೆ, ಬಟ್ ಅವರು ವರ್ಲ್ಡ್ ಕಂಟೆಸ್ಟ್ ಆಗಿರೋದ್ರಿಂದ ಕಾಂಪಿಟೇಟಿವ್ ಇದ್ದಾರೆ ಯಾರಿಗೆ, ಗಿಲ್ಲಿ ನಟ ಅವ್ರಿಗೆ. ಬಟ್ ಅವರು ಕಾಂಪಿಟೇಟಿವ್ ಕೊಟ್ಟರೆ ಏನೇ ಆದ್ರೂ ಗಿಲ್ಲಿ ನಟ ಅವರು ಬರ್ತಾರೆ ಸರ್, ಖಂಡಿತ ಬರ್ತಾರೆ. ಹೌದು ಸರ್, ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಲ್ಲಿ. ಇಬ್ಬರಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇಬ್ರು ಹೋಗಲ್ಲ ಅಂತ ನಮ್ಗೆ ಕಾನ್ಫಿಡೆಂಟು. ಇಬ್ರು ಅವರು ಒಳ್ಳೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ರಕ್ಷಿತ್ ಅವರು ಬರ್ತಾರೆ, ಮತ್ತು ಇವರು ಬರ್ತಾರೆ, ಧ್ರುವಂತ್ ಅವರು ಬರ್ತಾರೆ. ಬಟ್ ಇಬ್ಬರಲ್ಲಿ ಯಾರು ಬರ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಬಂದರೆ ನಾವು ಇಬ್ರು ಬಂದರೂ ಒಳ್ಳೇದು. ಇಬ್ರು ಬರಬೇಕು ಅಂತ ನಮ್ಮ ಅನಿಸಿಕೆ. ಹಾವು ಮುಂಗ್ಸಿ ಬಿಟ್ಟಂಗಿದ್ದಾರೆ. ಬಟ್ ಇಬ್ರು ಕಾಂಪಿಟೇಟ್ ಚೆನ್ನಾಗಿದೆ ಅಲ್ಲಿ ಒಳಗಡೆ ಚೆನ್ನಾಗಿ ನಡೀತಾ ಇದ್ದಾರೆ. ಇಬ್ರು ಚೆನ್ನಾಗಿ ಕಾಂಪಿಟೇಟಿವ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ರಕ್ಷಿತಾದು ಮೆಂಟಲಿ ತುಂಬಾ ಮೈಂಡ್ ಗೇಮು. ಅವ್ರು ಏನೇ ಮಾತಾಡಿದ್ರು ಏನೇ ಇದು ಮಾಡಿದ್ರು ಮೆಂಟಲಿ ಚೆನ್ನಾಗಿದ್ದಾರೆ ಅವರು. ಇವ್ರು ಏನಂದ್ರೆ ಅವ್ರನ್ನ ಆಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಟ್ ಇಬ್ರು ಚೆನ್ನಾಗಿದ್ದಾರೆ ಸರ್. ಬಟ್ ಗೆಲ್ಲೋದು ಮಾತ್ರ ಗಿಲ್ಲಿ ನಟನೇ ಸರ್. ಸರ್ ಅವರು ಮಾಡ್ತಾ ಇದ್ದಾರೆ ಏನಂದ್ರೆ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ. ಅವ್ರೇನು ಆ ಥರ ಅಲ್ಲ, ಇಮಿಟೇಟ್ ಮಾಡ್ತಾ ಇದ್ದಾರೆ. ಬಟ್ ಇರೋದ್ರಲ್ಲಿ ಓಕೆ, ಅವರು ಸ್ವಲ್ಪ ರಜತ್ಗಿಂತ ಇವರು ಕಾಂಪಿಟೇಟಿವ್ ಚೆನ್ನಾಗಿದ್ದಾರೆ ಸರ್. ಸ್ವಲ್ಪ ಕಾಂಪಿಟೇಟಿವ್ ಇದೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲಾಗಲಿ ಇದರಲ್ಲಾಗಲಿ ಮಾಡ್ತಾ ಇದ್ದಾರೆ ಅವರು. ಚೆನ್ನಾಗಿ ಆಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಬಿಡಿ ಸರ್, ಕನ್ನಡದವರು ಅವರು ಮಾತಾಡ್ತಾ ಇದ್ದಾರೆ.
ಬಟ್ ಅವರು ರನ್ನರ್ ಅಪ್ ಆಗೋ ಚಾನ್ಸಸ್ ಅವ್ರಿಗಿದೆ ಅವ್ರಿಗಿದೆಯಾ ಖಂಡಿತ ಇದೆ